ಏನೋ ಒಂದು ಮಾಡಿಸ್ಕೊಂಡು ಹಿಂಗೆ ಮಾಡಿ ಹೊಡ್ಯಾನ ಅಂತೇಳಿ ಅಂದು ಮಾಡ್ಕೊಂಡಾಗ ರೀ ಸರ್ ನಮಗೆ ಚಲೋ ಅನ್ಸೈತ್ರಿ ಸರ್. ಈಗ ಇದ್ರ ಮ್ಯಾಗ ರೀ 4 ಎಕರೆ ಹೊಲ ಮಾಡ್ತೇವೆ ಸರ್. ನಾವು 8 ಎಕರೆ ಮಾಡ್ತಿದ್ವಿ ಸರ್. ಈಗ ಒಂದು ಸ್ವಲ್ಪ ಇದಾಗಿದ್ದಕ್ಕೆ ಒಂದು 4 ಎಕರೆ ಹೊಲ ಮಟ್ಟನೂ ಮಾಡ್ತೇವೆ ಸರ್. ಇದರಿಂದ ರೀ ಸರ್ ಈಗ ಇದನ್ನು ಹೊಡಿತೇವೆ ಸರ್, ಪಿಳ್ಗುಂಟಿ ಹೊಡಿತೇವೆ ಸರ್. ಆ ನಂತರ ಏನೋ ಮಾಲ್ ಇದ್ರೆ ಎಲ್ಲ ಹೇರ್ಕೊಂಡು ಹೋಗ್ತೀವಿ ಸರ್. ಯಾವುದೂ ತೊಂದರೆ ಆಗ್ಲಾರ್ದಂಗೆ ಈಗ ನಾರ್ಮಲ್ ಮನುಷ್ಯರಾದ್ರೆ ಗಳಲ್ಲೇ ಎತ್ತಿಲ್ಲೇ ಮಾಡ್ತಾರೆ ಸರ್. ಈಗ ನಮಗೆ ಎತ್ತಿನಿಂದ ಅಡ್ಡಾಡೋದಾಗ್ಲಿ ಅಥವಾ ಅದು ಕೂಟ ಮಾಡೋದ ಪೇಚಾಡೋದಾಗೋದಿಲ್ಲ ಸರ್. ಹೌದು. ಈ ಕುದುರೆಯಿಂದ ಅಂತಂದ್ರೆ ನಾವು ಈಗ ಮ್ಯಾಕ್ ಕುತ್ಕೊಂಡ್ರೆ ನಮಗೆ ನ್ಯೂನತೆ ಅನ್ನೋದನ್ನು ನ್ಯೂನತೆಯನ್ನು ಸರಿಪಡಿಸ್ಕೊಳ್ಳಕ್ಕೆ ಕುದುರೆ ಯೂಸ್ ಮಾಡ್ಕೊಂಡು ಕುದುರೆಯನ್ನು ನಾವು ಬಳಸ್ಕೊಂಡು ನೀವು ಕೆಲಸ ಮಾಡ್ತಾ ಇದ್ದೀವಿ. ಈ ಕುದುರೆಯಿಂದ ಮತ್ತೆ ಏನ್ ಮಾಡ್ಬೋದು ನೀವು ಹೊಲದಲ್ಲಿ? ಈಗ ಏನೋ ಸ್ಪ್ರೇ ಮಾಡೋದು, ಸ್ಪ್ರೇ ಮಾಡ್ತೇನೆ ಸರ್. ಎಣ್ಣೆ ಸ್ಪ್ರೇ ಮಾಡ್ತೇವ್ರಿ. ಆನಂತರ 3 ಕುಂಟೆ ಹಾಕಿ ಪಿಳ್ಗುಂಟಿಲಿ ಎಡೆನೂ ಹೊಡಿತೇವ್ರಿ ಸರ್. ಆನಂತರ ಈ ಹೊಲದಂದೆಲ್ಲ ಮಾಲ್ ಅದ ಹೇರ್ತೈತಿ ನೋಡಿ ಸರ್. ಈ ಹೊಲದಾಗಿನ ಮಾಲೆಲ್ಲ ಹೇರ್ಕೊಂಡು ಹೋಗ್ತೀವಿ. 10 ಕ್ವಿಂಟಲ್ ಮಟನ ಹೇರ್ಬೋದು ಸರ್. 10 ಕ್ವಿಂಟಲ್ ಮಟ ಈ ಕುದುರೆ ಮೇಲೆ ಹೇರ್ಕೊಂಡು ಹೋಗ್ತೀವಿ ಸರ್. ಈಗ ನೀವು ನಿಮ್ಗೆಲ್ಲದಕ್ಕೂ ಸಹಕಾರ, ನೀವು ಬರೀ ಕುದುರೆ ಅಷ್ಟೇ? ಕುದುರೆ ಒಂದು ವರ್ಣನೆ ಮಾಡೋದಕ್ಕಿಂತ ಸರ್, ಕುದುರೆಕ್ಕಿಂತ ಆಕಿ ನಾ ಏನ ಮಾಡಿದ್ರು ಹ್ಞೂ ಅಂತಾಳಲ್ಲ ಸರ್. ಅದ ಒಂದು ಮೇನ್ ರೀ ಸರ್. ಆಕಿ ನಾ ಹಿಡ್ಯಾಕ ಒಲ್ಲೆ ಅಂತಂದ್ರೆ ನಾ ಕುದುರೆ ಇಟ್ಕೊಂಡು ಏನು ಮಾಡ್ಬೋದು ಸರ್? ಕುದುರೆ ಇಟ್ಕೊಂಡು ಏನು ಮಾಡಕ್ ಬರಂಗಿಲ್ಲ ಸರ್. ಆಕಿನ ನನಗೆ ಸಾಥ್ ಕೊಟ್ಟಿದ್ದಕ್ಕೆ ಇದು ಯಶಸ್ಸು ಆಗೈತೆ ಸರ್ ನಾವು ಮಾಡೋ ಕೆಲಸ ಸರ್. ಅಮ್ಮನ ಮಾತಾಡಿ ಸರ್. ಅಮ್ಮ ನಿಮ್ಮ ಹೆಸರಮ್ಮ? ದೀಪಾ ರೀ. ಅಮ್ಮ ನೀವು ಶಾಲೆ ಕಲ್ತೀರ? ಏನು ಕಲ್ತೀರಮ್ಮ? SSLC ಮುಗಿದೈತಿ. ನಿಮಗೆ ಏನು ಅನಿಸುತ್ತೆ ಈ ಒಕ್ಕಲ್ತನ ಮಾಡೋದು, ವ್ಯವಸಾಯ ಮಾಡೋದು, ಈ ರೀತಿ ಕುದುರೆ ಮತ್ತು ಅದರಿಂದ ನೀವು ಓಡಾಡೋದು? ನಮಗೂ ರೂಢಿ ಆಗ್ಬಿಟ್ಟೈತ್ರಿ. ಈಗ ಹೊಲ ಮನೆ ಕೆಲಸ ಅಂದ್ರೆ ಮತ್ತು ನಮ್ಮ ಹೊಲ ಅದಾವಲ್ರಿ, ಮತ್ತು ಮಾಡ್ಕೊಳಕಬೇಕು. ಹಿಂಗಾಗಿ ಮತ್ತು ಎಲ್ಲದಕ್ಕೂ ಗಾಡಿ ಗೆಳೆಯದವರು ಕೇಳ್ಕೊಂಡು ನಿಂತ್ರೆ ನಮ್ಮ ಟೈಮ್ ಸಿಗಂಗಿಲ್ಲಲ್ರಿ. ನಾವು ಕುದುರೆಲೇ ಹೊಂದ್ಕೊಂಡ್ಬಿಟ್ಟೇವಿ, ಕುದುರೆಲೇ ಮಾಡ್ಕೊಂಡು ಹೊಂಟೀವಿ. ಕುದುರೆಲೇ ಮಾಡ್ಕೊಂಡು ಹೋಗ್ತೀವಿ, ಕುದುರೆ ನೋಡ್ಕೊಂಡು. ಮತ್ತೆ ನಿಮಗೆ ಏನು ಅನ್ಸುತ್ತೆ? ಮತ್ತೆ ಏನೇನು ಮಾಡ್ತೀರಿ ಅಮ್ಮ? ನೀವು ಎಡೆ ಎಲ್ಲ ನೀವೇ ಹೊಡಿತೀರಿ, ಪಿಳಿಗುಂಟೆ ಹೊಡಿತೀರಿ. ಅವ್ರು ಸುಮ್ಮನೆ ಕುದುರೆ ಓಡಿಸ್ಕೊಂಡು ಹೋಗ್ತಾರೆ, ನೀವು ಹೊಡಿತೀರಿ ಎಲ್ಲ? ನಡ್ಕೊಂತ ಅವ್ರಿಗೆ ಕುಂಟಿಲೆ ಅದೆಲ್ಲ ಸಜ್ಜಾಗೋದಿಲ್ಲಲ್ರಿ. ಹಿಂಗಾಗಿ ನಾವು ನಡ್ಸ್ಕೊಂಡು ಹೋಗ್ತೀವಿ. ನೀವೇ ಅದನ್ನೆಲ್ಲ ಒಂದು ಇಲ್ಲ 2 ಆಳು ತೊಗೊಂಡು ಮಾಡ್ಕೊಂಡು ಹೋಗ್ತೀವಿ. 1-2 ಆಳು ತಗೊಂಡು ನೀವು ಮಾಡ್ತೀರಿ. ಈ ಎಡೆ ಗಿಡಿ ಹೊಡೆದಿದ್ರೆ ನೀವು ಒಬ್ಬರೇ ಹೊಡಿತೀರಿ? ಹತ್ತಿ ಕುಂಟಿ ಅದೆಲ್ಲ ಹೊಡೆದು ಕುಂಟಿಗೆ ಒಬ್ಬರೇ ಬರ್ತೈತ್ರಿ. ಇವು ಪಿಳ್ಗುಂಟಿಗೆ ಎಲ್ಲ ಹೆಸರು ಕಡ್ಲಿ ಇವಕ್ಕೆಲ್ಲ ಆಳು ತೊಗೊಂತೀವ್ರಿ. 1-2 ಆಳು ತಗೋತೀರಿ ಇಂದ ಕುಂಟಿ ಹಿಡ್ಕೊಂಡು ಬರಕ್ಕೆ. ಇದ ಕುದುರೆಗೆ ಕಟ್ತೀರಿ ಅದನ್ನ? ಅದನ್ನ ನೆಕ್ಸ್ಟ್ ಹೊಲದಲ್ಲಿ ನೋಡೋಣ ಅಂತ, ಅದನ್ನ ಪಿಳ್ಗುಂಟಿ ಹೇಗೆ ಹೊಡಿತೀರಿ ಅನ್ನುವಂಥದ್ದು. ಈಗ ಮತ್ತೆ ಇದ್ರಲಿಂದ ಏನ್ ಮಾಡ್ತೀರಮ್ಮ ನೀವು? ಇದನ್ನ ಬಿಟ್ರೆ ಏನಿದ್ರು ಮಾಲ್ ತೊಗೊಂಡು ಹೋಗ್ತೇವ್ರಿ. ಮಾಲ್ ತಗೊಂಡು ಹೋಗ್ತೀರಿ, ಆಳು ತೊಗೊಂಡು ಬರ್ತೇವಿ. ಮತ್ತ ಇದು ಎಣ್ಣೆ ಹೊಡೆದು ಎಣ್ಣೆ ಹೆಂಗ್ ಹೊಡಿತೀರಿ ಅದಕ್ಕೆ? 2 ಪಂಪ್ ಮಾಡಿ, ಅತ್ತಾಗ ಒಂದು ಪಂಪ್ ಇತ್ತಾಗ ಒಂದು ಪಂಪ್ ಹಾಕೊಂಡು, ಒಂದು ಪಂಪ್ ಅವ್ರು ಹಿಡ್ತಿರ್ತಾರೆ, ಒಂದು ಪಂಪಿನ ನಾ ಹಿಡ್ತೇವೆ. ಒಂದು ಪಂಪ್ ನೀವು ಕೆಳಗೆ ಹಿಡ್ಕೊಂಡು ಹೋಗ್ಬಿಡ್ತೀರಿ? ನಾಜಲ್ ಹಿಡ್ಕೊಂಡು ಹಿಂಗೆ ಅಳಗಾಡ್ಸ್ಕೊಂತ ಬರ್ತೀರಿ ನೀವು. ಅವರು ಮ್ಯಾಲೆ ಕುಂತ್ಕೊಂಡು ಅವ್ರು ಹಿಡ್ತಿರ್ತಾರೆ ಒಂದು ಪಂಪ್. 2 ಮಕ್ಳು ರೀ, ಗಂಡು ಮಕ್ಕಳು. ಏನು ಅನಿಸುತ್ತೆ ನಿಮಗೆ? ಮತ್ತೆ ಬೇರೆಯವ್ರಿಗೆ ಹೋಲಿಕೆ ಮಾಡಿದಾಗ ಬೇರೆಯವರು ವ್ಯವಸಾಯಕ್ಕೂ ನಮ್ಮ ವ್ಯವಸಾಯಕ್ಕೆ ಏನಾದರೂ ಇಳುವರಿಯಲ್ಲಿ ಚಲೋನ ಬಂದವ್ರಿ. ಅವ್ರಕ್ಕಿಂತ ನಿಮ್ದು ಚಲೋನ ಬಂದವ್ರಿ. ಏನು ಹಂಗೇನು ಇದು ಅನ್ಸಿಲ್ಲ. ನಿಮ್ದೇ ಚೆನ್ನಾಗಿ ಬರ್ತದೆ ಅವ್ರಕ್ಕಿಂತ? ಕರಕ್ ಏನು ಅನ್ಸಿಲ್ರಿ, ಎಲ್ಲ ಚಲೋ. ಅವ್ರಿಗೆ ನಾರ್ಮಲ್ ಹೆಂಗೆ ಬರ್ತಾವ ಹಂಗೆ ಬರ್ತಾವ ಸರ್. ಬೇಕೇನ ಪ್ರಾಬ್ಲಮ್ ಏನಿಲ್ಲ ಸರ್. ಎಲ್ಲಾರ ಹಂಗ ಧೂಳುಗುಂಟೆ ಹೊಡಿಬೇಕು, ಅದಕ್ಕೆಲ್ಲ ಇದು ಕುದುರೆ ಉಪಯೋಗ ಆಗತ್ತಾ? ಅವು ನಮ್ಮಲ್ಲಿ ಬರಂಗಿಲ್ಲ ಸರ್ ಕೆಲಸ. ನಮ್ಮ ಕೆಲಸ ಏನದ ಅಷ್ಟು ನಾವು ಮಾಡ್ತೇವೆ ಸರ್. ಇಲ್ಲಿ 2 ಎತ್ತು ಏನು ಮಾಡ್ತಾವ ಸರ್, 2 ಎತ್ತಿನ ರೈತರು ಏನು ಮಾಡ್ತಾರಲ್ಲ ಸರ್, ಅದನ್ನೆಲ್ಲಾನು ಮಾಡ್ತೇವೆ ಸರ್ ನಾವು. ಈಗ ಎತ್ತು ಬಂದು ಮಾಡ್ಬೇಕಾಗಿದ್ದ ಕೆಲಸ ಎಲ್ಲ ಇದ್ರಲ್ಲೇ ಮಾಡಿಸ್ಕೊಂತೇವ್ರಿ ನಾವು. ಆಳವಾದಂತ ಉಳುಮೆ ಮಾಡ್ಬೇಕಾದ್ರೆ ಟ್ರ್ಯಾಕ್ಟರ್ ಅಷ್ಟೇ ಇಡ್ತೀರಿ? ಬ್ಯಾಸ್ಗಿಗೆ ಅಷ್ಟೇ ಗಾಡಿ ಯೂಸ್ ರೀ, ಇಲ್ಲಾಂದ್ರೆ ಗಾಡಿ ತರೋದಿಲ್ರಿ. ಟ್ರ್ಯಾಕ್ಟರ್ ಏನಿಲ್ಲ, ಏಟತ್ತಿದ್ರು ಕುದುರೆಲೇ ನಾವು ಮಾಡ್ತೀವಿ. ಈ ಬೋಧೆ ಏರ್ಸೋದು ಎಲ್ಲ ಕುದುರೆ ಇಷ್ಟೆಲ್ಲ ಇಷ್ಟು ದಪ್ಪ ಆಗೈತಲ್ಲ ಸರ್, ಇದ್ರಲ್ಲೇ ಹೊಡೆದಿದ್ರಿ ಸರ್. ತೋರಿಸ್ಬಿಡಿ. ಗಾಡಿ ಪಾಡಿ ಏನು ಇದ್ರಲ್ಲೇ ಹೊಡೆದಿದ್ದು, ಮಣ್ಣು ಏರ್ಸಿರಿ? ಇದ್ರಲ್ಲೇ ಮಣ್ಣು ಏರಿದ್ರಿ ಸರ್ ಇದು. ಓಕೆ, ಭಾಳ ಖುಷಿ ಅನಿಸುತ್ತೆ. ತುಂಬ ತುಂಬ ಧನ್ಯವಾದಗಳು ನಿಮಗೆ ಈ ಒಂದು ಒಕ್ಕಲ್ತನದಲ್ಲಿ ಮಾಡೋದಕ್ಕೆ. ಯಾಕಂದ್ರೆ ನಾವು ಹೇಳ್ತೀವಿ ಅಂಗವಿಕಲರಂದ್ರೆ ಅಸಹಾಯಕರು ಅಂತ ಹೇಳ್ತಾರೆ ಮಂದಿ ಎಲ್ಲರೂ. ಅಂಗವಿಕಲರಂದ್ರೆ ಅಸಹಾಯಕರು ಅಂತಾರೆ, ಭಿಕ್ಷುಕರು ಅಂತಾರೆ. ನಾವು ಹಂಗಲ್ಲ, ಯಾರಿಗೂ ನಾವು ಕೈ ಒಡ್ಡಿ ಬೇಡವರಲ್ಲ, ಕೈ ಎತ್ತಿ ಅನ್ನ ನೀಡುವಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ. ಯಾಕಂದರೆ ಈ ನೀನು ಬೆಳೆದಂಥ ಕಡಲೆಬೇಳೆ ಯಾರು ಹೊಟ್ಟೆಗೆ ಹೋಗ್ತದೋ ಗೊತ್ತಿಲ್ಲ, ಈ ಹತ್ತಿ ಯಾರು ಬಟ್ಟೆ ಉಡ್ತಾರೋ ಗೊತ್ತಿಲ್ಲ, ನಾನು ಬೆಳೆದಂಥ ಅಕ್ಕಿ ಯಾರು ತಿಂತಾರೋ ಗೊತ್ತಿಲ್ಲ. ಯಾಕಂದರೆ ಇವತ್ತು ಮುಖ್ಯ ಶಬ್ದ ಭಾಳ ದೊಡ್ಡದಾಗಿದೆ. ಭಾಳ ಸಂತೋಷ ಅನಿಸುತ್ತೆ ನಿಮ್ಮ ನೋಡಿ. ನಾವು ನೆಕ್ಸ್ಟ್ ಈಗ ಪಿಳ್ಗುಂಟೆ ಮತ್ತು ಈ ಟಾಂಗ
ಅದಾಗ ಇವರು ವ್ಯವಸಾಯ ಹೇಗೆ ಮಾಡ್ತಾರ ಅನ್ನೋವಂಥದ್ದನ್ನ ನೋಡೋಣ ಅಂತ ಮುಂದೆ ಹಾಂ. ಹೋಗೋಣ ಪಿಳುಗುಂಟಿ ನೋಡೋಣ ಮತ್ತು ಇದ್ರಾಗ ಹಾಕ್ಕೊಂಡು ಭಾರವನ್ನು ಹೆಂಗೆ ಬರ್ತಾರೆ ಅದು ಕಟ್ ಮಾಡ್ಬೋದು ಅಷ್ಟೇ ಬಂದು ಸಾಕು